ಅಣ್ಣ ಈ ಥರ ನಾನು ಗಣೇಶ್ ಸರ್ ಫ್ಯಾನು ಸರ್. ನಮ್ಮದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸರ್, ಈಗ ನಾನು ಯಾರು ಗೊತ್ತಿಲ್ಲ ಸರ್, ಬಟ್ ಅವ್ರು ತಮ್ಮ ಅಂತ ಮಾತ್ರ ಅದು ತುಂಬ ಖುಷಿ ಇದೆ. ಮನೇಲಿ ಒಬ್ರು ಸ್ಟಾರ್ ಇದ್ದಾಗ ಪ್ಲಸ್ ಮತ್ತು ಮೈನಸ್ ಎರಡೂ ಆಗುತ್ತೆ ಸರ್. ನಿಮ್ಮ ಆಫೀಸ್ಗೆ ಇವತ್ತು ಬಂದಿದ್ದಾರಲ್ಲ ಸರ್, ಅವ್ರು ಯಾರು ಅಂತ ಕೂರ್ಲು ಬಿಟ್ಟಿದಾರಲ್ಲ ಸರ್ ಅವರು ಅಂತ ಕೇಳ್ತಾ ಇದ್ರು. ಅಂದರೆ ಸಿನಿಮಾದಿಂದ ಸಿನಿಮಾಗೆ ನಾನು ಪ್ರತಿ ಸಾರಿ ನನ್ನನ್ನು ನಾನು ಬದಲಾಯಿಸ್ಕೊಂಡೆ ನಾನು ಬಂದಿದ್ದು ಸರ್ ಪಾತ್ರಗಳನ್ನ. ಬಟ್ ಕೂದಲು ಮಾತ್ರ ಬದಲಾಯಿಸೋಕ್ಕಾಗಲ್ಲ. ಇವಾಗ ಅದು ಸಾಕ್ತಾ ಇದೆ ಸರ್ ನನ್ನ. ಸರ್ ಇವ್ರು ಮಜಾ ಅಲ್ಲ ಸರ್, ಒಬ್ಬ ವೆಜಿಟೇರಿಯನ್ ಅಂತ ಹೇಳ್ತಾರೆ, ಟಗರು ಪಲ್ಯ, ಫ್ರೆಂಚ್ ಬಿರಿಯಾನಿ. ದಡ್ಡ ಪ್ರವೀಣ ಅಂದರೆ ಸ್ಕೂಲಲ್ಲಿ ಎದ್ರಲ್ಲಿ ದಡ್ಡ, ಲವ್ ಮಾಡೋದ್ರಲ್ಲಿ ದಡ್ಡ ಇಲ್ಲ, ಇದ್ರಲ್ಲಿ ಅದನ್ನೇ ಮಾಡಿದ್ರಾ? ಯಾವ್ದು ಇದು ಮಗಿ ಪುಸ್ತಕ ಇದ್ರಲ್ಲ ಅಷ್ಟೇ, ಎಲ್ಲಾದ್ರೂ ಅಷ್ಟೇ, ಏನೋ ಒಂದು ಇರುತ್ತೆ. ಬಣ್ಣದ ಬದುಕಿಗೆ ಎಂಟ್ರಿ ಮಾತ್ರ ಸರ್, ಎಕ್ಸಿಟ್ ಇರಲ್ಲ ಸರ್ ಅಲ್ವಾ? ರಾಧಿಕಾ ಮ್ಯಾಮ್ನು ಕೂಡ ನಾನು ಇನ್ಸ್ಪೈರ್ ಆಗಿ ತಗೋತೀನಿ. ಬಿಕಾಸ್ ಅವ್ರ ಆಕ್ಟಿಂಗ್ ವೈಸ್ ಆಗಿರ್ಬೋದು, ಅವರ ಅವರು ಕೂಡ ತುಂಬಾ ಶಿ ಇಸ್ ಅ ವೆರಿ ಗುಡ್ ಆಕ್ಟ್ರೆಸ್, ಬಟ್ ಶಿ ಇಸ್ ಅ ವಂಡರ್ಫುಲ್ ಆಕ್ಟ್ರೆಸ್. ಆಕ್ಚುಲಿ ಅವ್ರು ಬಂದ ತಕ್ಷಣ ಸ್ಕ್ರೀನ್ ಅಲ್ಲಿ ಒಂದು ಬೆಳಕು ಬರುತ್ತೆ. 100% ಸರ್. ಆ ಪ್ರೆಸೆನ್ಸ್ ಇದೆಯಲ್ಲ ಸರ್, ಪ್ರೆಸೆನ್ಸ್ ಇದೆಯಲ್ಲ, ಅದು ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಸಿನಿಮಾ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಒಂದು ಸಿನಿಮಾ ಸಂದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಬೇಕೇನೆಂದರೆ, 9 ಈ ಮಗ್ಗಿ ಬರುತ್ತಾ ನಿಮಗೆ? ಬರುತ್ತೆ ಅಂದ್ರೆ ಕಮೆಂಟಲ್ಲಿ ಎಸ್ ಅಂತ ತಿಳಿಸಿ, ಇಲ್ಲ ಅಂದರೆ ನೋ ಅಂತ ತಿಳಿಸಿ. ಸೊ ಈ ಮಗ್ಗಿ ಪುಸ್ತಕ ಅನ್ನೋ ಒಂದು ಸಿನಿಮಾ ಹೆಸರನ್ನ ಇಟ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ. ಆ ತಂಡ ನಮ್ಮೊಂದಿಗಿದೆ, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಮಹಾಂತೇಶ್ ಹಿರೇಮಠ್ ಅಲಿಯಾಸ್ ಅರಸಯ್ಯ. ನಮಸ್ಕಾರ. ನಮಸ್ಕಾರ. ಜೊತೆಗೆ ನಮ್ಮ ಮಹೇಶ್ ಇದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಇನ್ನು ದಡ್ಡ ಪ್ರವೀಣ ಅಂತಾನೆ ಕನ್ನಡನಲ್ಲಿ ಪ್ರೀತಿ ಗಳಿಸಿರುವ ರಂಜನ್ ಇದ್ದಾರೆ. ರಂಜನ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇನ್ನು ಈ ಚಿತ್ರದ ಮೂಲಕ ಪರಿಚಯ ಆಗ್ತಿರುವಂಥ ರಾಣ್ವಿ ಶೇಖರ್ ಇದ್ದಾರೆ. ರಾಣ್ವಿ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಸಿನಿಮಾದ ಹೆಸರು ಮಗ್ಗಿ ಪುಸ್ತಕ ಅಂತ. ಮಗ್ಗಿ ಯಾರಿಗೆ ಎಲ್ಲಿ ತನಕ ಬರುತ್ತೆ ಸರ್? ನಾನು ಮ್ಯಾಥ್ಸ್ ಅಲ್ಲಿ ತುಂಬಾ ಬೇಕು. ಎಲ್ರು ಮಗ್ಗಿ ಹೇಳ್ಬೋದು ಅಷ್ಟೇನೆ, ಆ ಥರದ್ದು ಅಷ್ಟೇ. ಒಂದು ಈಸಿ ಇದೆ ತುಂಬಾ, 10ನೇ ಮಗ್ಗಿ ಹೇಳ್ಬೋದು. ಹೌದು ಸರ್, 10, 15, 5 ಅದು ತುಂಬಾ ಇಲ್ಲ, ಬರುತ್ತೆ. 9ನೇ ತುಂಬಾ ಕಷ್ಟ. 7 ಕಷ್ಟ ಸರ್, 9 ಕಷ್ಟ. 7 ಕಷ್ಟ ಇಲ್ಲ, 7 ಈಸಿ. 7 ಸ್ವಲ್ಪ ಈಸಿ ಇಲ್ಲ, 9 ಮಾತ್ರ 1ರಿಂದ 10 ಈಸಿ ಇರುತ್ತೆ ಸರ್. 12 ನಮ್ಗೆ 9 ಕೂಡ ಕಷ್ಟ ಆಗ್ತದೆ. 9 ಬರ್ತೇನೆ ನಿಮಗೆ? ನಂಗೆ ಯಾವುದು ಬರೋದಿಲ್ಲ. ಯಾಕೆ? ನಾನು ಎಲ್ಲರೂ ಹೇಳ್ತಾರೆ ಮಗ್ಗಿ ಪುಸ್ತಕ ಅಂತ ಕೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾರೆ ನಮ್ಗೆ ಶಾಲೆ ನೆನಪಾಗುತ್ತೆ, ಅದಿದು. ನನ್ಗೆ ಏಟು ನೆನಪಾಗುತ್ತೆ. ಟೀಚರ್ ಹೊಡೆದಿರೋದು, ಅಮ್ಮ ಹೊಡೆದಿರೋದೆಲ್ಲ ನೆನಪಾಗುತ್ತೆ. ಓಕೆ, ನೀವು ಮಗ್ಗಿ ಕಲ್ತಿಲ್ವಾ? ನೀವು ಕೂಡ ಮ್ಯಾಥ್ಸ್ ಇಷ್ಟ ಇರಲ್ವಾ? ನಂಗೆ ಯಾವ ಸಬ್ಜೆಕ್ಟ್ ಇಷ್ಟ ಇಲ್ಲ. ಎಜುಕೇಶನ್ ಇಷ್ಟ ಇಲ್ವಾ? ಎಜುಕೇಶನ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ. ಬಟ್ ಯಾಕೋ ನನ್ನ ಜೀವನಕ್ಕೆ ಅದು ಒಟ್ಟಿ ಇಲ್ಲ, ಸಾಥ್ ಕೊಟ್ಟಿಲ್ವಾ? ಓದ್ತಾ ಇಲ್ವಾ ನೀವೀಗ? ಇಲ್ಲ, ಬಿಟ್ಟಿದ್ದೀರಾ? ಅಂದ್ರೆ ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ದೇನೆ ಅಷ್ಟೇ, ಸಾಕಷ್ಟೇ ಅಂತ. ನಂದು ಮಜಾ ಆಯಿತು ಸರ್ 10th ಅಲ್ಲಿ. ಸರ್ ನಿಮಗೆ ಪಬ್ಲಿಕ್ ಎಕ್ಸಾಮ್ಗಿಂತ ಮುಂಚೆ ಒಂದು ಪ್ರಿಪೇರಿಟಿ ಅಂತ ಮಾಡ್ತಾರಲ್ಲ ಸರ್, ಮಾಡಿದಾಗ ಮ್ಯಾಥ್ಸಲ್ಲಿ ಒಂದು 4 ಬಂದಿತ್ತು. 100ಗೆ 4. ನಮ್ಮ ಇಡೀ ಕ್ಲಾಸಲ್ಲಿ, ಸ್ಕೂಲಲ್ಲಿ ಕನ್ಫರ್ಮ್, ಈ ವರ್ಷ ಮಹೇಶ ಫಸ್ಟು ಇಲ್ಲೇ ಕೂತಂತಾನೆ ಅಂತ. ಬಟ್ ರಿಸಲ್ಟ್ ಅಲ್ಲಿ 30 ಬಂದ್ಬಿಡ್ತಾರೆ, ಪಾಸ್ ಮಾಡ್ಬಿಟ್ಟಿದ್ರು ಸರ್. ನಾನು ಅಲ್ಲಲ್ಲ ಮಾಡಿದ 30 ಬಂದಿತ್ತಲ್ಲ, ಬೇರೆ ಎಲ್ಲ 50+ ಇತ್ತು ಸರ್. ನಾನು ಸ್ಕೂಲ್ಗೆ ಎಂತ ಆಗ್ತಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸರ್ ಇದ್ರು, ಆಚಾರ್ಯಲು ಅಂತ, ಮತ್ತು ಅವರ ಮಿಸಸ್ ಇದ್ರು ಮೇಡಮು. ನಾನು ಅಲ್ಲಿ ಬರ್ತಾನೆ ಕರೆದ್ರು, ಲೇ ಮಹೇಶ ಅಂದರು. ನನಗೆ ಟೆನ್ಷನ್, ಅದು ಗೊತ್ತಿರೋಲ್ಲ. ನೀನು ಪಾಸ್ ಬಾರೋ ಅಂದ್ರು. ಸಾರ್ ಒಂಥರ ಖುಷಿ, ಅಂದರೆ ಮ್ಯಾಥ್ಸ್ ಅಷ್ಟು ವೀಕ್ ಇದೆ ನಾನು. ಬಾರ್ಡ್ರಿಂದ ಬಿಸಾಕ್ಬಿಟ್ಟಿದ್ದೆ ಎಕ್ಸ್ಪೀರಿಯನ್ಸ್ ಸರ್ ಮ್ಯಾಥ್ಸ್ ಅಲ್ಲಿ. ನಂದು ಸೇಮ್ ಸರ್, ಬಾರ್ಡ್ರಲ್ಲೇ ಪಾಸ್ ಆಗಿದ್ದು. ಇಂಗ್ಲೀಷ್ ಅಂತೂ ಡೆಡ್, ಇನ್ನೇನು ಅಂದ್ರೆ ಹೊಸ್ಲಲ್ಲಿ ಇದ್ದೀನಿ. ಇಂಗ್ಲೀಷ್ ಮಾತ್ರ, ಗಣಿತ ಸ್ವಲ್ಪ ಪರವಾಗಿಲ್ಲ, 40 ತನಕ ಇತ್ತು. ಇಂಗ್ಲೀಷ್ ಮಾತ್ರ 30-35 ಬಾರ್ಡ್ರಲ್ಲಿ ಪಾಸ್ ಮಾಡಿ. ನಿಮ್ಗೆ ಇದು ಇಲ್ಲಿ ಇಷ್ಟು ನೋಡಿದ್ರೆ ಇದು ಲ್ಯಾಂಡ್ ನಂಬರ್ಸ್, ಎಕ್ಸಾಮ್ ಅಲ್ಲಿ ಲ್ಯಾಂಡ್ ನಂಬರ್ಸ್ 5, 3, 2, 1 ಇದು ಇದೆ. ಇದು ಏನು ಹೇಳ್ತಾರೆ ಅದಕ್ಕೆ, ಈ ಇದೆಲ್ಲ ಇರುತ್ತಲ್ಲ ಸಿಸ್ಟಮ್ ಅಲ್ಲಿ ಕೋಡ್ಸ್, ತುಂಬಾ ಆ ಥರದ್ದು ನಂಬರ್, ಅಂದ್ರೆ ಎಜುಕೇಟೆಡ್ ಅಂತ. ಸರ್ ಓಕೆ, ಮ್ಯಾಥ್ಸ್ ನಿಮ್ಗೆ ಚೆನ್ನಾಗಿತ್ತು, ಬಟ್ ಇಷ್ಟ ಇಲ್ಲ. ಓಕೆ. ಸೊ ಹಾಗೆ ನಮಗೆಲ್ಲ, ನನಗೊಂದು ಪ್ರಶ್ನೆ, ಈ ಮ್ಯಾಥ್ಸ್ ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮಗೆಲ್ಲ. ಸೊ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ. ನಿಮಗೆ ಕೇಳಲ್ಲ ಪ್ರಶ್ನೆನ, ಅದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಮ್ಯಾಥ್ಸ್ ಚೆನ್ನಾಗಿರ್ತಿತ್ತು ನಿಮ್ಮದು, ಅಲ್ವಾ? ಕರೆಕ್ಟ್. ಸೊ ಹೀಗಾಗಿ ಆ ಪ್ರಶ್ನೆ ಬೇಡ. ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾ ಫೆಬ್ರವರಿ 13ನೇ ತಾರೀಕಿಗೆ ಬರ್ತಾ ಇದೆ. ಅದರ ನಿರ್ದೇಶಕರು ಹರಿವರಾಸನಂ.
ಈ ಹರಿವರಾಸನಂ ಜೊತೆಗೆ ಮತ್ತು ನಮ್ಮ ಮಹೇಶ್ ಜೊತೆಗೆ ಒಂದು ಹಳೆಯ ನಂಟಿದೆ. ಅದೇನಂದರೆ ಮಹೇಶ್ ಇವರ 5ನೇ ಸಿನಿಮಾ ಇದು. ಬಟ್ ಒಂದು ಅಂದರೆ ಒಂದು ಪರಿಚಯ ಮಾಡೋಕ್ಕೆ ಬಹುಶಃ ನಿಮ್ಗೆ ಹೇಳ್ಬೋದು, ನಮ್ಮ ಗಣೇಶ್ ಅವರ ಬ್ರದರ್ ಮಹೇಶ್ ಅವರು. ನೀವು ದೊಡ್ಡವರಲ್ವಾ? ನೀವು ಇಲ್ಲ, ನಾನು ಚಿಕ್ಕವನು ಸರ್. ನೀವು ಚಿಕ್ಕವರು. ಗಣೇಶು, ಆಮೇಲೆ ಮಹೇಶು, ಆಮೇಲೆ ಉಮೇಶ್ 3 ಜನ ಬ್ರದರ್ಸ್ ಇದ್ದಾರೆ. ಗಣೇಶ್ ದೊಡ್ಡವರು, ಮಧ್ಯದಲ್ಲಿ ಮಹೇಶು, ಆಮೇಲೆ ಉಮೇಶ್ ಅಂತ. ನನಗೆ ಇಬ್ಬರು ಅಣ್ಣ ತಮ್ಮಂದ್ರ ಪರಿಚಯ. ಯಾಕಂದ್ರೆ ಒಂದು ಸಿನಿಮಾ ನಾವು ಜೊತೆಲಿ ಕೆಲಸ ಮಾಡಿದ್ವಿ, ನಮಕ್ ಹರಾಮ್ ಅಂತ. ನಮಕ್ ಹರಾಮು. ನೀವು ಬಂಗಾರು ಅನ್ನೋ ಕ್ಯಾರೆಕ್ಟ್ರು ಸರ್. ಓ, ಬಂಗಾರು ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೆ. ಬಂಗಾರು ಅನ್ನೋ ಕ್ಯಾರೆಕ್ಟ್ರು. ಸೊ ಹಾಗೆ ಸಿನಿಮಾ ರಂಗದಲ್ಲಿ ಮತ್ತೊಂದು ಸಲ ತಮ್ಮ ಸಾಮರ್ಥ್ಯವನ್ನು ತೋರ್ಸೋಕ್ಕೆ, ಅಭಿನಯ ತೋರ್ಸೋಕ್ಕೆ ಮಹೇಶ್ ಬಂದಿದ್ದಾರೆ ಮಗ್ಗಿ ಪುಸ್ತಕನ ಸಿನಿಮಾದ ಮೂಲಕ. ಇದರಲ್ಲಿ ಒಂದು ವಿಶೇಷ ಅಂದರೆ ಇದರಲ್ಲಿ ವಿಲನ್ ಮಾಡಿದ್ದಾರೆ. ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ. ಯಾಕೆ ಹಂಗೆ ಮಹೇಶ್ ವಿಲನ್? ಇಲ್ಲ, ನೆಗೆಟಿವ್ ಅಂದರೆ ಸರ್ ನನಗೆ ನಿಮ್ಮ ಅವಾಗಿನ ಪರಿಚಯ ಅಲ್ಲ. ಕಾದಂಬರಿ ಬರೆದ ಮೇಲೆ ನಂಗೆ ಫೋನ್ ಮಾಡಿದ್ದ, ಅಣ್ಣ ಒಂದು ಸಿನಿಮಾ ಮಾಡೋಣ, ಅದೇ ನಮ್ಮ ಅವನಿ ಅಂತ ಕಾದಂಬರಿ ಇದೆಯಲ್ಲ, ಆ ಸಿನಿಮಾ ಮಾಡೋಣ, ಮಗ್ಗಿ ಪುಸ್ತಕ ಅಂತ ಟೈಟ್ಲ್ ಅಣ್ಣ, ನಿಂಗೊಂದು ಕ್ಯಾರೆಕ್ಟರ್ ಇದೆ ಅಣ್ಣ, ಒಳ್ಳೆ ಕ್ಯಾರೆಕ್ಟ್ರು ಅಂತ ಬಂದ. ಸ್ಟೋರಿ ಹೇಳ್ದ ಸರ್, ಚೆನ್ನಾಗಿತ್ತು ಸ್ಟೋರಿ, ಒಂದು ಪ್ರಯತ್ನ ಪಡೋಣ. ಯಾಕಂದ್ರೆ ಆ ಕ್ಯಾರೆಕ್ಟ್ರು ಚೆನ್ನಾಗಿತ್ತು ಸರ್. ಅಂದರೆ ಇಡೀ ಕತೆ ನನ್ನಿಂದನೇ ಕ್ಯಾರಿ ಆಗಿ ನನ್ನಿಂದ ಎಂಡ್ ಆಗುತ್ತೆ ಅನ್ನೋ ಥರ ಅನಿಸ್ತು ನನಗೆ. ಓಕೆ ಮಾಡೋಣ ನಾನು, ಓಕೆ ಕ್ಯಾರಿ ಆದ ಸರ್. ಜೊತೆಗೆ ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದು. ಒಂದು 85 days 90 days ಶೂಟ್ ಆಯಿತು. ಟೋಟಲ್ ಟೀಮ್ ಜೊತೆ ಮೂವ್ ಆಯಿತು ಸರ್. ವಂಡರ್ಫುಲ್. ಮಹೇಶ್, ಇದು ಈಗ ಏನಂದ್ರೆ ಒಂದು ಮನೇಲಿ ಒಬ್ರು ಸ್ಟಾರ್ ಇದ್ದಾಗ, ಓಕೆ, ಅದು ಭಾಳಷ್ಟು ಸಲ ಅಂದರೆ ನಾನು ಸುಮ್ಮನೆ ಅಂಡರ್ಸ್ಟ್ಯಾಂಡ್ ಎಷ್ಟೋ ಸಲ ಪ್ಲಸ್ ಮತ್ತು ಮೈನಸ್ ಎರಡೂ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಯಾಕೆಂದರೆ ಒಂದೇನಂದರೆ ಪ್ಲಸ್ ಯಾಕೆಂದರೆ ನೀವು ಗಣೇಶ್ ಅವ್ರ ತಮ್ಮ, ಬಟ್ ಇನ್ನೊಂದೇನಂತಂದರೆ ಅವರ ಒಂದು ನೆರಳಲ್ಲಿ ಇರ್ತಿರಲ್ಲ, ಅದನ್ನು ಮೀರಿ ಬೆಳೆಯೋದು ಒಂದು ಹಂತಕ್ಕೆ. ಅಂದರೆ ಈಗ ನಂಗೆ ಒಂದ್ಸಲ ಕೋಮಲ್ ಹೇಳಿದ ನೆನಪಿದೆ. ಕೋಮಲ್ ಸರ್ ಅಂದರೆ ಪಾಪ ಇದರಿಂದ ಬೇಜಾರಿಂದ ಹೇಳಿಲ್ಲ. ಈಗ ಅಮಿತಾಬ್ ಬಚ್ಚನ್ ಮನೇಲಿ ಅಭಿಷೇಕ್ ಬಚ್ಚನ್ ಏನೇ ಮಾಡಿದ್ರು ಅಮಿತಾಬ್ ಬಚ್ಚನ್ ಬೀಟ್ ಮಾಡಕ್ಕೆ ಹೆಂಗೆ, ಹೌ ಇಸ್ ಇಟ್ ಪಾಸಿಬಲ್ ಅಲ್ವಾ? ಶತಮಾನಕ್ಕೊಬ್ಬರೇ ಅಮಿತಾಬ್ ಬಚ್ಚನ್. ಹೌದು. ಸೊ ಹಾಗೆ ಸುಮ್ಮನೆ ನಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಹೌ ಡು ಯು ಫೀಲ್? ಸರ್ ನನಗೆ ಅವ್ರ ತಮ್ಮನ ತುಂಬ ಖುಷಿ ಇದೆ ಸರ್. ಯಾಕಂದರೆ ನಾನು ಎಲ್ಲೇ ಹೋಗಲಿ ಸರ್, ಫಸ್ಟು ತಿರುಗಿ ನೋಡ್ಬಿಟ್ಟು ಮಾತಾಡ್ಸ್ತಾರೆ ಬಂದ್ಬಿಟ್ಟು. ಸರ್ ಎಸ್ಪೆಷಲಿ ಲೇಡೀಸು ಹೆಣ್ಮಕ್ಳು ಸರ್ ಬಂದ್ಬಿಟ್ಟು, ಅಣ್ಣ ಈ ಥರ ನಾನು ಗಣೇಶ್ ಸರ್ ಫ್ಯಾನು ಸರ್. ನಮ್ಮದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸರ್, ಈಗ ನಾನು ಯಾರು ಗೊತ್ತಿಲ್ಲ ಸರ್, ಬಟ್ ಅವ್ರ ತಮ್ಮ ಅಂತ ಮಾತಾಡ್ತಾ ಅದು ತುಂಬ ಖುಷಿ ಇದೆ. ಮತ್ತು ನಂಗೆ ಅಣ್ಣ ಯಾವಾಗಲೂ ಹೇಳೋರು ಸರ್. ಈಗ ನಾನು ಸಿನಿಮಾ ಪ್ರಯತ್ನ ಪಡೋರು ಅಣ್ಣ ಒಂದು ಮಾತು ಹೇಳಿರೋ ನನಗೆ, ಅಣ್ಣ ಹಿಂಗೆ ಕಾಲ್ ಬರ್ತಿದೆ ಅಂದಾಗ ಅವ್ರು ಒಂದು ಮಾತು ಹೇಳಿದ 100 ಸತ್ಯ ಆಯ್ತು ಸರ್. ಯಾಕಂದರೆ ಅವ್ರ ಅಣ್ಣಗೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಿಲ್ಲ, ನಿಮಗೂ ಜೊತೆಗೆ ಟ್ರಾವೆಲ್ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಒಂದು ಮಾತು ಹೇಳಿದ್ರು, ಈಗ ಬರ್ತಾರೆ ಕಣ ನಿನ್ನ ಜೊತೆ ಬಂದು ಸಿನಿಮಾ ಮಾಡೋಣ ಅಂತಾರೆ, ಆಮೇಲೆ ನಿಂಗೆ ದುಡ್ಡು ಹಾಕಕ್ಕೆ ಹೇಳ್ತಾರೆ ಅಂತ ಹೇಳಿದ್ರು. ಸೇಮ್ ಇನ್ಸಿಡೆಂಟ್ ಆಯ್ತು ಸರ್. ಈಗ ತುಂಬ ಆಪರ್ಚುನಿಟಿ ಬರ್ತಾರೆ, ಸೇಮ್ ಹಂಗೆ ಬರ್ದು ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಪುನಃ ಸರ್ ನಮ್ಮ ಇಷ್ಟು ಪ್ರೊಡ್ಯೂಸರ್ ಇದ್ದಾರೆ, ನಿಮ್ಮ ಕಡೆ ಇಷ್ಟು ಆಗುತ್ತಾ ಅಂತ ಕೇಳ್ತಾರೆ. ಅದು ಅಣ್ಣ ಅವಾಗ ಹೇಳಿದ್ರು ನನಗೆ, ನಮ್ಮ ಕರಮ ಟೈಮಲ್ಲಿ ಹೇಳಿದರು. ಅದು ಹಂಗೆ ಕ್ಯಾರಿ ಆಗ್ತಾ ಇದೆ ಈಗ. ಆದರೆ ಖುಷಿ ಇದೆ ಸರ್ ನನಗೆ. ಯಾಕಂದರೆ ಆ ನೆರಳಲ್ಲಿ ಇರೋದ್ರಿಂದ ಸರ್ ಎಲ್ಲ ನನಗೆ ಹತ್ರ ಆಗ್ತಾರೆ ಅನ್ನೋದಿಂದಾನೆ. ಆ್ಯಕ್ಚುಲಿ ಎಲ್ಲೇ ಹೋದರೂ ಗುರ್ತಿಡ್ತಾರೆ, ಮಾತಾಡಿಸ್ತಾರೆ. ಮತ್ತು ಅವರಿಂದನೇ ಸರ್ ಒಂದು ಸ್ಟ್ಯಾಂಡರ್ಡ್ ಅಂತಾರಲ್ಲ, ನಮ್ಗೆ ಸಿಕ್ಕಿದೆ ಅನ್ನೋ ಅಲ್ವಾ ಸರ್. ಸೊ ಹಾಗೆ ಗಣೇಶ್ ಅವ್ರು ಇಬ್ಬರು ಬ್ರದರ್ಸು ಟ್ರೈ ಮಾಡ್ತಾ ಇದ್ದಾರೆ. ಈಗ ಈ ಒಂದು ನೆಗೆಟಿವ್ ರೋಲ್ ಮೂಲಕ ಸಿನಿಮಾ ಹೇಗಾಗುತ್ತೆ ಅನ್ನೋದು ನಾವು 13ನೇ ತಾರೀಕು ಗೊತ್ತಾಗುತ್ತೆ. ಬಟ್ ಪ್ರಯತ್ನಕ್ಕೆ ಎಂದು ಏನು ಸೆಟ್ ಬ್ಯಾಕ್ ಇರಲ್ಲ, ಪ್ರಯತ್ನ ಮಾಡ್ತಾ ಇರಬೇಕು. ಇನ್ನು ನಮ್ಮ ಮಹಾಂತೇಶ್ ಹಿರೇಮಠ್ ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಅವರು ಕೂಡ ನೋಡಿದ್ರೇ ಅವ್ರನ್ನ ಈ ಕೆಳಗಡೆ ನಾನು ಹಿಂಗೆ ಬರ್ತಾ ಇದ್ನಲ್ಲ, ಸರ್ ನಿಮ್ಮ ಆಫೀಸ್ಗೆ ಇವತ್ತು ಬಂದಿದ್ದಾರಲ್ಲ ಸರ್, ಅವ್ರು ಯಾರು ಅಂತ ಕೂರ್ಲು ಬಿಟ್ಟಿದಾರಲ್ಲ ಸರ್ ಅವರು ಅಂತ ಕೇಳ್ತಾ ಇದ್ರು. ಹೌದು, ನಾನು ನಮ್ಮ ಆಫೀಸಿಗೆ ಬಂದಿರೋದು ಅಂತ ಹೇಳ್ತಾ ಇದ್ದೆ. ಸೊ ನಿಮ್ಗೆ ಹೆಂಗೆ ಫ್ಯಾನ್ ಫಾಲೋಯಿಂಗ್ ಇದೆ ಸರ್? ಅದು ಅಷ್ಟು ಗೊತ್ತಿಲ್ಲ ಸರ್ ನನಗೆ. ಒಂದೇ ಅನ್ಸೋದು ಸರ್, ನಾನು ಕೊಟ್ಟಿರೋ ಪಾತ್ರ ಅಚ್ಚುಕಟ್ಟಾಗಿ ಮಾಡಬೇಕು, ಪರ್ಫೆಕ್ಷನಲ್ಲಿ ಇರಬೇಕು, ಅದು ಜನಕ್ಕೆ ಇಷ್ಟ ಆಗಬೇಕು ಅನ್ನೋದು ಒಂದು ತಲೆ ಕೆಡಿಸ್ಕೊಳ್ತೀನಿ. ಬಟ್ ಎಲ್ಲಾದರೂ ಹೊರಗಡೆ ಹೋದಾಗ ಎಲ್ಲ ಓಡ್ ಬಂದು ಮಾತಾಡಿಸ್ತಾರೆ ಸರ್. ಆ ಒಂದು ಖುಷಿ, ಯಾಕಂದರೆ ಪ್ರೀತಿಯಿಂದ ಬಂದು ಮಾತಾಡ್ತಾರೆ. ಅಲ್ಲಿ ಹೋಗ್ತಾ ಇದ್ರು, ಬನ್ನಿ ಹಿಡೀರಿ ಅಂತ ಒಂದು ಮಾತಾಡಿಸಿ ಫೋಟೋ ತೊಗೊಂಡು, ಸರ್ ನಿಮ್ಮದು ಆ ಸಿನಿಮಾ ಮಾತ್ರ ಎಕ್ಸಲೆಂಟ್ ಸರ್. ಯಾವ ಸಿನಿಮಾ ಬಗ್ಗೆ ಹೇಳ್ತಾರೆ? ಫ್ರೆಂಚ್ ಬಿರಿಯಾನಿ ಹೇಳ್ತಾರೆ ಸರ್, ಮಜಲ್ ಮಣಿ. ಅದು ಒಂದು ತಮಿಳ್ ಸ್ಲ್ಯಾಂಗ್ ಕ್ಯಾರೆಕ್ಟ್ರು. ಅದಾದ್ಮೇಲೆ ಟಗರು ಪಲ್ಯ, ಟಗರು ಹೊಡಿಯೋದು, ಅದಕ್ಕೆ ಮಾತ್ರ ಲೇಡೀಸು ಎಕ್ಸ್ಟ್ರೀಮ್ ಫ್ಯಾನ್ ಸರ್. ಟಗರು ಹೊಡಿಯೋಕೆ ನೀವು ನಿಂತಿರ್ತಿರಲ್ಲ, ಕೊನೆಗೂ ಹೊಡಿಯಲ್ಲ. ಈಗ ಮಂಡ್ಯ, ರಾಮನಗರ ಈ ಕಡೆ ಎಲ್ಲ ಶೂಟ್ ಅದು, ಏನು ಸರ್ ಕೊನೆಗೂ ಟಗರೇ ಹೊಡಿಯಲ್ವಲ್ಲ ಅಂತ. ನಾನು ಅವಾಗ ಹೇಳುವ, ಮೇಡಮ್ ನಾನು ವೆಜಿಟೇರಿಯನ್, ನಾನು ಮಾಂಸ ತಿನ್ನಲ್ಲ, ಅದಕ್ಕೆ ಹೊಡಿಲಿಲ್ಲ ಅಂತ. ಸೊ ಯಾಕಂದ್ರೆ ಅವ್ರ ಕಲ್ಚರ್ ಹಂಗೆ ಇರುತ್ತಲ್ಲ ಸರ್. ಈ ಥರದ್ರಿಂದಾಗಿ ತುಂಬ ಜನ ಆಡಿಯನ್ಸ್ ಇಷ್ಟಪಡ್ತಾರೆ ಸರ್. ಅದಾದ್ಮೇಲೆ ಅರಸೈನ ಪ್ರೇಮ ಪ್ರಸಂಗನೂ ತುಂಬ ಚೆನ್ನಾಗಿ ನನಗೆ ಕೆರಿಯರ್ಗೆ ತುಂಬ ಪ್ಲಸ್ ಆಯಿತು. ಹೀರೋಯಿನ್ ಯಾರು ಅದರಲ್ಲಿ?
ರಶ್ಮಿತಾ ಅಂತ ಸರ್ ಹೊಸಬ್ರು, ಅವರು ಬೇಸಿಕ್ಲಿ ಭರತನಾಟ್ಯ ಆರ್ಟಿಸ್ಟು. Okay. ಸೊ ಅದಾದ್ಮೇಲೆ ಗುರು ಶಿಷ್ಯರು ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ, ಯಾಕಂದ್ರೆ ಖೋಖೋ ಎಪಿಸೋಡ್ ಇದೆಲ್ಲ ಶರಣ್ ಸರ್ ಜೊತೆ ಫುಲ್ ಥ್ರೋಟ್ ನಾನು ಇರ್ತೀನಿ. ಹೌದು, ನೋಡಿದ್ದೀನಿ. ಸೊ ಒಂದರಿಂದ ಆಮೇಲೆ ಶಶಾಂಕ್ ಅವ್ರ ಸಿನಿಮಾ ಒಂದು ಮಾಡಿದ್ರಲ್ಲ, ಲವ್ 360 Love 360 ವಿಲನ್ ಆಗಿ ಮಾಡಿದ್ರು. ಫಸ್ಟ್ ಟೈಮ್ ನಾನು ಒಂದು ಸೈಕೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಸರ್. ಅಂದ್ರೆ ಸಿನಿಮಾದಿಂದ ಸಿನಿಮಾಗೆ ನಾ ಪ್ರತಿ ಸಾರಿ ನನ್ನನ್ನು ನಾನು ಬದಲಾಯಿಸ್ಕೊಂಡೆ ನಾನು ಬಂದಿದ್ದು ಸರ್ ಪಾತ್ರಗಳನ್ನ. ಬಟ್ ಕೂದಲು ಮಾತ್ರ ಬದಲಾಯಿಸಕ್ಕಾಗಲ್ಲ. ಇವಾಗ ಅದು ಸಾಕ್ತಾ ಇದೆ ಸರ್ ನನ್ನ. ಸರ್ ಇವ್ರ ಮಜಾ ಇದೆ ಸರ್. ಅಲ್ಲ, ಅವರು ಅವ್ರ ಅಣ್ಣನ ನೆರಳಲ್ಲಿದ್ದಂಗೆ ನೀವು ನಿಮ್ಮ ಕೂದಲು ನೆರಳಿದ್ದೀರ. ಸರ್ ಇವ್ರ ಮಜಾ ಅಲ್ಲ ಸರ್, ಪಾಪ ವೆಜಿಟೇರಿಯನ್ ಅಂತ ಹೇಳ್ತಾರೆ, ಟಗರು ಪಲ್ಯ, ಫ್ರೆಂಚ್ ಬಿರಿಯಾನಿ. ನನ್ ಬೆಳ್ಸಕ್ ನಾನ್ ವೆಜ್ ಬೇಕಾಯ್ತು ಸರ್. ಬಟ್ ನೀವು ನಾನ್ ವೆಜ್ ತಿನ್ನಲ್ಲ ಈಗಲೂ, ಹೇಳಕ್ಕಾಗಲ್ಲ. ಈಗ ನಮ್ಮ ಸಿನಿಮಾದಲ್ಲಿ ಅಷ್ಟೇ ಸರ್, ಇವರು ಸ್ಕ್ರೀನ್ ಮೇಲೆ ಬಂದ್ರೆ ಸರ್ ನಗ್ತಾರೆ ಸರ್, ಆ ಥರ ಇದೆ ಇವ್ರದ್ದು. ವಂಡರ್ಫುಲ್. ಸೊ ಇದರಲ್ಲಿ ಏನು ಮಾಡಿದ್ರಿ ಸರ್? ಇದರಲ್ಲಿ ನನಗೊಬ್ಬ ಮಗ ಇರ್ತಾನೆ, ಜಂಜಿ ಈಗಿನ ಜನ್ರೇಷನ್ ಮಗನೇ. ಬಟ್ ಅವನ ಬದುಕಿನ ಶೈಲಿ ಒಂಥರ ಇರುತ್ತೆ. ಯಾಕಂದರೆ ಅಪ್ಪ ಅಮ್ಮ ಹೆಂಗಿರ್ಬೇಕು ಮನೆಯಲ್ಲಿ, ಮಕ್ಕಳಿಗೆ ಎಜುಕೇಷನ್ ಸಿಸ್ಟಮನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು ಹಂಗಿರಲ್ಲ. ನಾನು ಸುಮ್ಮನೆ ಜಾಲಿಯಾಗಿರ್ತೀನಿ, ಮಗ ಏನು ಮಾಡಿದ್ರೆ ನಿನ್ನ ಪಾಡಿ ನೀ ಏನೋ ಮಾಡ್ಕೊ ಅಂದರೆ ಉಡಾಫೆ ಅಪ್ಪ ಅಮ್ಮ ನಾವು. ಗೊತ್ತಾಯ್ತು. ಸೊ ಅದು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದು ಒಂದು ಥಿಯರಿ ಇರುತ್ತೆ. ಬಟ್ ಅದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಆಗೇ ಇರುತ್ತೆ ಸರ್. ಬಟ್ ಅದು ತಪ್ಪು ಸರ್, ಯಾಕೆಂದರೆ ಇವತ್ತಿನ ಮಕ್ಕಳನ್ನ ಅಪ್ಪ ಅಮ್ಮ ಕೂತ್ಕೊಂಡು ತಿದ್ದಿ ತೀಡಬೇಕು. ಯಾಕಂದರೆ ಈಗ ಸ್ಕೂಲಲ್ಲಿ ಅವ್ರು ಹೇಳ್ಕೊಡೋದು ಒಂದು, ಬಟ್ ನೀವು ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದೀರಾ? ಅವನು ಮನೇಲಿ ಯಾವ ರೂಟಲ್ಲಿ ಇದ್ದಾನೆ, ಹೆಂಗೆ ಓದ್ತಾ ಇದ್ದಾನೆ, ಯಾವುದನ್ನು ಓದ್ತಾ ಇದ್ದಾನೆ, ಯಾವ್ದು ಇಂಪಾರ್ಟೆಂಟು. ಇವಾಗ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಜೊತೆಗೆ ಕಾಮನ್ ಸೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಯಾಕೆಂದರೆ ಇವತ್ತಿನ ಎಷ್ಟೋ ಮಕ್ಕಳಿಗೆ ಸರ್ ಒಬ್ಬ ವ್ಯಕ್ತಿ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ರೆಸ್ಪೆಕ್ಟ್ ನಾನೇ ನೋಡಿರ್ತೀನಿ ಸರ್, ಏನ್ರೇ ಬನ್ರಿ ರೀ, ಇನ್ನು ಮಕ್ಕಳು ಸರ್ ದೊಡ್ಡವ್ರ ಜೊತೆ ಹೆಂಗೆ ಮಾತಾಡ್ಬೇಕು, ಅವರು ಹೊಸಬ್ರ ಜೊತೆ ಹೆಂಗೆ ಮಾತಾಡ್ಬೇಕು, ಮನೆಗೆ ಬಂದವ್ರ ಜೊತೆ ಹೆಂಗೆ ಮಾತಾಡ್ಬೇಕು, ಇದೆಲ್ಲ ಕಾಮನ್ ಸೆನ್ಸ್ ಸರ್. ಯಾಕಂದ್ರೆ ಅವ್ರ ಮೊಬೈಲಲ್ಲಿ ಎಲ್ಲ ಜೀವನನೇ ಎಲ್ಲ ಹೋಗ್ಬಿಟ್ಟಿರುತ್ತೆ. ಎಸ್, ಅದನ್ನೆಲ್ಲ ಹೇಳ್ಕೊಡ್ಬೇಕಾಗಿರೋದು ಅಪ್ಪ ಅಮ್ಮ. ಅದನ್ನ ನೀವು ಹೇಳಿಲ್ಲ ಈ ಸಿನಿಮಾದಲ್ಲಿ. ಅದಕ್ಕೆ ನೋಡಿ ಸರ್ ಇದ್ರಲ್ಲಿ ಏನಾಗಿದೆ ಸರ್, ಈಗ ನಮ್ಗೆ ಗೊತ್ತಿರಂಗಿಲ್ಲ ಸರ್, ಕೆಲವು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮನೇ ರೀಲ್ಸ್ ಮಾಡ್ತಾ ಇರ್ತಾರೆ, ಇವ್ರದ್ದು ಆ ಕ್ಯಾರೆಕ್ಟ್ರು. ಅಪ್ಪ ಅಮ್ಮ ರೀಲ್ಸಲ್ಲಿ ಬಿಸಿ ಇರ್ತಾರೆ, ಮಗ ಬೇರೆ ದಾರಿಯಲ್ಲಿ ಬಿಸಿ ಆಗ್ಬಿಟ್ಟಿರ್ತಾನೆ. ಕರೆಕ್ಟ್. ಈಗ ನೋಡಿ, ಅಪ್ಪ ಅಮ್ಮ ರೀಲ್ಸ್ ಮಾಡೋದಂದಾಗ ಈಗ ಅದನ್ನೇ ಪ್ರೊಫೆಷನ್ ಆಗಿ ತೊಗೊಂಡ್ರೆ ಸಮಸ್ಯೆ ಇಲ್ಲ ಅಲ್ವಾ? ನೀವು ಅದರಿಂದ ಅರ್ನ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಗೆ ಬ್ರ್ಯಾಂಡಿಂಗ್ ಸಿಗ್ತಾ ಇದೆ ಅಂದ್ರೆ ಅದನ್ನೂ ಸಮಸ್ಯೆ ಇಲ್ಲ. ಪ್ರೊಫೆಷನ್ ಅದು ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಅಂದ್ರೆ ನೀವು ಏನೋ ಪ್ರೊಫೆಷನ್ ಮಾಡ್ತಾ ಇದನ್ನ ಮಾಡ್ತಿರ್ತೀರಾ, ಬಟ್ ಇದರಿಂದ ನಿಮ್ಗೆ ಏನೂ ಯೂಸ್ ಇಲ್ಲ, ನಿಮಗೇನು ಅನ್ಕೊಂಡಿದ್ರೆ ಸಿಗ್ತಾ ಇಲ್ಲ ಅಂದಾಗೂ ಕೂಡ ಮಾಡ್ತಾ ಇದ್ರೆ ಅದು ನಿಮ್ಮ ಲೈಫಿಗೆ ವೇಸ್ಟ್ ಆಗುತ್ತೆ. ನೀವು ಪ್ರೊಫೆಷನ್ ವಾಟ್ ಎವರ್ ನೀವೇನಾದ್ರೂ ಮಾಡ್ಕೊಳ್ಳಿ, ಬಟ್ ಮಕ್ಕಳ ಬಗ್ಗೆ ಒಂದು ಗಮನ ಇರಬೇಕು. ಇದು ಬಾಟಮ್ ಲೈನ್. ಇದ್ರಲ್ಲೇನು ನೋ ಸೆಕೆಂಡ್ ಥಾಟ್ಸ್. ನೀವು ಏನೇ ಮಾಡ್ತಾರೆ ಮಕ್ಕಳ ಬಗ್ಗೆ ನೀವು ಗಮನ ಇಡಲೇಬೇಕು, ಎಸ್ಪೆಷಲಿ ಈಗಿನ ಕಾಲದಲ್ಲಿ. ಯಾಕಂದರೆ ಮುಂಚೆ ಏನಾಗಿತ್ತು, ನಿಮ್ಮ ಮಕ್ಕಳನ್ನ ದಾರಿ ತಪ್ಪಿಸ್ಬೇಕಾದ್ರೆ ಹೊರಗಡೆ ಯಾರೋ ಎಲಿಮೆಂಟ್ಗಳು ಹೊರಗಡೆ ಬರಬೇಕಾಗಿತ್ತು. ಅಂದರೆ ನೀವು ಮಗನೆಲ್ಲ ಅಂಗಡಿ ಕಳಿಸ್ತೀರಾ, ಯಾರೋ ಒಬ್ಬ ಸಿಗ್ತಾನೆ, ಅವನೇನೋ ನಿಮ್ಗೆ ದಾರಿ ತಪ್ಪಿಸ್ತಾನೆ, ಅಥವಾ ಏನೋ ಒಂದು ಹುಡುಗಿ ಹೊರಗಡೆ ಹೋದ್ರೆ ಯಾರೋ ಕಾಡಿಸ್ತಾರೆ, ಹಂಗಿತ್ತು. ಈಗ ಹಂಗಿಲ್ಲ, ಮೊಬೈಲಲ್ಲಿ ಯಾರು ಬೇಕಾದ್ರೂ ಎಂಟ್ರಿ ಕೊಡ್ಬೋದು ನಿಮ್ಗೆ. ಆಮೇಲೆ ನಿಮ್ಗೆ ಗೊತ್ತೂ ಆಗಲ್ಲ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಯಾರ ಜೊತೆ ಮಾತಾಡ್ತಾ ಇದಾರೆ ಅಂತ ಹೇಳಿ. ಸೊ ಹೀಗಾಗಿ ಈಗ ಮೋರ್ ಕೇರ್ಫುಲ್ ಅಂತಾರಲ್ಲ, ಅದು ಆಗಬೇಕಾಗಿದೆ. ಇನ್ನು ನಮ್ಮ ಪ್ರವೀಣ್, ಸೊ ಹೀರೋ ಆಗಿದ್ರೆ ಪ್ರವೀಣ್ ಇದ್ರಲ್ಲ ಹಂಗಾದ್ರೆ ಇದರಲ್ಲಿ ಸಣ್ಣ ಮಟ್ಟಕ್ಕೆ ಓಕೆ. ಸೊ ಇದು ಎಷ್ಟನೇ ಸಿನಿಮಾ ನಿಮ್ದು ಪ್ರವೀಣ್? ಇದೀಗ ರಂಜನ್, ಸಾರಿ ನಂಗೆ ಪ್ರವೀಣ್ ಅಂತಾನೆ ನಿಮ್ಮ ಕ್ಯಾರೆಕ್ಟರ್. ಪ್ರವೀಣ್ ಅಂತಾನೆ ಎಲ್ಲ ಕರೆಯೋದು. ಓಕೆ. ಇದು ಈಗ ನನಗೆ ಕೌಂಟ್ ಮಾಡಲಿಲ್ಲ ನಾನು, ಬಟ್ ಆಲ್ಮೋಸ್ಟ್ 9 ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಸೊ ಹೇಗೆ ನಿಮ್ಮ ಲೈಫ್ ಬದಲಾಯಿತು ದಡ್ಡ ಪ್ರವೀಣ್ ಆದಮೇಲೆ? ಲೈಫ್ ಆ್ಯಕ್ಚುಲಿ ರಿಷಭಣ್ಣನೇ ಇಲ್ಲಿ ಸರ್ಕಾರಿಗೆ ತಂದರು. ಸೊ ಸರ್ಕಾರಿಗೆ ತಂದ ನಂತರ ಎಜುಕೇಷನ್ ಅಂತೇಳಿ ಸ್ವಲ್ಪ ಹೋದೆ, ಸಿನಿಮಾ ಮಾಡ್ತಾ ಇರಲಿಲ್ಲ. ಆಮೇಲೆ ಸಿನಿಮಾನೇ ಸಿಗ್ತಾ ಇಲ್ಲದ ಆ ಥರ ಆಯಿತು. ಆಚೆಗೆ ಎಜುಕೇಷನ್ ಇಲ್ಲ, ಈಚೆಗೆ ಸಿನಿಮಾ ಇಲ್ಲ. ಆಮೇಲೆ ತಿರ್ಗಾ ಅಣ್ಣ ಕಾಂತಾರಕ್ಕೆ ಕರೆದ್ರು. ಕಾಂತಾರಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೆ. ಸೊ ಅದು ಸ್ವಲ್ಪ ಇನ್ನೂ ಪ್ಲಸ್ ಆಯಿತು. ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಯಿತು, ಸಿನಿಮಾ ಅದಿದ್ದು ಪ್ರಾಜೆಕ್ಟ್ ಎಲ್ಲ. ಬಿಕಾಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಾಗ ಒಂದಷ್ಟು ಜನ ಡೈರೆಕ್ಟ್ರುಗಳಾಗಲಿ ಅವರು ಟೆಕ್ನಿಷಿಯನ್ಸು ಆ ಪರಿಚಯ ಆಗುತ್ತಲ್ಲ. ಸೊ ಅಲ್ಲಿಂದ
ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಸಿನಿಮಾಗಳು. ಓಕೆ, ನಿಮ್ಮ ಕ್ಯಾರೆಕ್ಟರ್ ಅಂದರೆ ಹಿರಿಯ ಪ್ರಾಥಮಿಕ ಶಾಲೆ ನೋಡಿದ್ರಿಗೆಲ್ಲ ನಿಮ್ಮ ಕ್ಯಾರೆಕ್ಟರ್ ನೆನಪಿರುತ್ತೆ. ಓಕೆ, ದಡ್ಡ ಪ್ರವೀಣ ಅಂತ ಒಂದು ಹಾಡೇ ನಿಮ್ಮಲ್ಲಿದೆ. ಸೊ ಹೆಂಗಿತ್ತು ಆ ಅನುಭವ ಪ್ರವೀಣ್? ಅದು ಆ ಸಿನಿಮಾ ಮಾಡಬೇಕಾದ್ರೆ ಅನಿಸುತ್ತಾ ನಿಮ್ಗೆ ಇದು ಈ ಥರ ಹಿಟ್ ಆಗುತ್ತೆ ಅಂತ ಹೇಳಿ? ಇಲ್ಲ, ಅಂದರೆ ಹಿಟ್ ಆಗೋದಿಲ್ಲ ನನಗೆ ಏನು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡೋದು. ಈಗ ನಾನು ಇಡೀ ಶೂಟಿಂಗಲ್ಲಿ ಸುಮ್ಮನೆ ಹಿಂಗೆ ಇರೋದು, ಹಿಂಗೆ ಸ್ಲೋ ಹಿಂಗೆ ಇರೋದು ಅಂತಲೇ ನನಗೆ ಶೂಟಿಂಗ್ ಆಗೋ ಪ್ರೊಸೆಸ್ಸೇ ಗೊತ್ತಿಲ್ಲ ಹೆಂಗೆ ಅಂತ. ಆ್ಯಂಡ್ ರಿಷಬ್ ಅಣ್ಣ ಪ್ರತಿ ಸೀನಿಗೆ ಬಂದು, ಮಗ ನೀನು ನಿನಗೆ ಈಗ ಹೊಡಿತಾರೆ, ಹಿಂಗೆ ಹೀಗೆ ಆ್ಯಕ್ಟ್ ಮಾಡ್ಬೇಕು ನೀನು, ಈ ಥರ ಎಲ್ಲ ಒಂದೊಂದು ಸ್ಟೆಪ್ ಅವರೇ ಹೇಳ್ಕೊಡ್ತಾ ಮಾಡ್ತಾಯಿದ್ರು. ನಮಗೆ ವರ್ಕ್ಶಾಪೆಲ್ಲ ಇತ್ತು. ಸತ್ಯ ಹೇಳಿದ್ರೆ ನಂಗೆ ಶೂಟಿಂಗಲ್ಲಿ ನಾನು ಅದೇ ಅಂದ್ಕೊಳ್ತಿದ್ದೆ, ಇಡೀ ಸಿನಿಮಾ ನಾನು ಮೂಕನ ನಾನು ಅಲ್ಲ ಹಿಂಗೆ ಇರೋದು ನಾನು ಅಂತ ಗೊತ್ತಿಲ್ಲ ನನಗೆ ಪ್ರೊಸೆಸ್. ಆಮೇಲೆ ಯಾವಾಗೂ ಒಂದು ದಿನ ಏನೋ ಡೈಲಾಗ್ ಹೇಳಿದ್ದು ನೆನಪಿದೆ ನನಗೆ, ಅದೊಂದು ಡೈಲಾಗ್ ಇದೆ ನನಗೆ. ಸೊ ಆ ಥರನೇ ಇತ್ತು. ಯಾವಾಗ ಸಿನಿಮಾ ಬಂತು, ತೆರೆಗೆ ಬಂತು, ಆವಾಗ ಗೊತ್ತಾಗಿರೋದು, ಓ ನಾನು ಇದೆಲ್ಲ ಮಾಡಿದ್ದೇನೆ, ಯಾವಾಗ ಮಾಡಿದ್ದು. ಸೊ ಆವಾಗ ಗೊತ್ತಾಗಿದ್ದು. ಸೊ ಸರ್ಕಾರಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಎಂಜಾಯ್ ಮಾಡಿದ್ದೀವಿ ಅಷ್ಟೇ ಸೆಟ್ಟಲ್ಲಿ. ಬಟ್ ನನಗೆ ಅದರ ಶೂಟಿಂಗ್ ಪ್ರೊಸೆಸ್ ಆಗಲಿ ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಿರೋದು ಆ ಟೈಮಿದ್ದು ಯಾವುದು ನೆನಪಿಲ್ಲ. ಆಮೇಲೆ ಜನರು ಪ್ರಶಂಸೆ ಹೊರಗೆ ಬಂದಾಗ, ಸಿನಿಮಾ ಹಿಟ್ಟಾದಾಗ ಅದನ್ನು ನಾನು ತಗೊಳ್ಲಿಕ್ಕೆ ಆಗ್ತಿಲ್ಲ. ಅಂದರೆ ನಾನು ಎಂತ ಮಾಡಿದ್ದೀನಿ ಅಂತ, ನಾನೇನು ಮಾಡಲಿಲ್ಲ. ಸೊ ನಾನೇನು ಮಾಡಿದೆ, ಓಕೆ ಇವ್ರಿಗೆ ಇಷ್ಟ ಆಗ್ತದೆ, ನಾನೇನು ಮಾಡಲಿಲ್ಲ. ಆದರೆ ಓಕೆ, ಸೊ ಅದು ನನಗೆ ಕ್ವಶನ್ ಆಗ್ತಾಯಿತ್ತು. ಅದೊಬ್ಬ ನಿರ್ದೇಶಕನ ಶಕ್ತಿ ಅಲ್ವಾ? ಆ ನಿರ್ದೇಶಕನಿಗೆ ಗೊತ್ತಿರುತ್ತೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಅದು ಆಮೇಲೆ ಆ್ಯಕ್ಚುಲಿ ಆ್ಯಕ್ಟಿಂಗ್ರಲ್ಲಿ ಅದೊಂದು ಅಂದರೆ, ಈಗ ನೀವು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂದರೆ ಒಂದು ಡೆಫಿನೇಷನ್ ಇದೆ. ಆ್ಯಕ್ಟಿಂಗ್ ಅಂದರೆ ರಿಯಾಕ್ಟಿಂಗ್ ಟು ದ ಸಿಚುವೇಶನ್ಸ್ ಅಂತ. ಒಂದು ಸಿಚುವೇಶನ್ ಇದೆ ನೋಡಿ, ನಿಮ್ಮಮ್ಮ ಬೈತಾರೆ, ನಿಮ್ಗೆ ಸಿಟ್ಟು ಬರುತ್ತೆ. ನಿಮ್ಮಮ್ಮ ಬೈಯಿದ್ದದ್ದು ನಿಮಗೆ ನೀವು ಯೋಚನೆ ಮಾಡಿದರೆ ಸಿಟ್ಟು ಹೆಂಗೆ ಬರುತ್ತೆ ಅಂತ ನಿಮ್ಗೆ ಹೊಳೆಯುತ್ತೆ, ರಿಯಾಕ್ಷನ್ ಕೊಡ್ತೀರಾ ಬೇಸಿಕಲಿ. ಸೊ ಹೀಗಾಗಿ ಲೈಫಲ್ಲಿ ನಾವು ಮಾಡದೇ ಇರೋವಂತಹ ನಮ್ಮ ಲೈಫಲ್ಲಿ ನಾವೀಗ ಸಿಟ್ಟು ಬಂದು ನಾವು ಹೆಂಗೆ ಮಾಡ್ಕೋತೀವಿ, ಅದನ್ನ ಬಿಟ್ಟು ನಾವು ಏನೋ ಬೇರೆ ಮಾಡಕ್ಕೆ ಹೋಗ್ತೀವಲ್ಲ, ಅದು ಆ್ಯಕ್ಟಿಂಗ್ ಅನ್ಸುತ್ತೆ. ಫೇಕ್ ಮಾಡ್ತಾ ಇದ್ದಾನೆ ಅಂತೇಳಿ. ಸೊ ಹಾಗಾಗಿ ರಿಯಲಿಸ್ಟಿಕ್ ಅಂತ ಆ್ಯಕ್ಟಿಂಗ್ ಅಂತಾರಲ್ಲ, ಅದು ನಿಮ್ಮದು ಅಂತ. ನಮಗೂ ತುಂಬ ಇಷ್ಟ ಆಗಿತ್ತು ನಿಮ್ಮ ಕ್ಯಾರೆಕ್ಟರು. ಸೊ ತುಂಬ ಚೆನ್ನಾಗಿ ಮಾಡಿದ್ರಿ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು ಅಂದ್ರಲ್ಲ, ನಾನು ಕ್ವಶನ್ ಹಾಕೋದೆ ಎಲ್ಲಿ ಮಾಡಿದ್ದೀನಿ, ನಾನು ಏನು ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಆಗಿತ್ತು ಅಂತ ಅನ್ಕೊಳ್ಳೋಣ. ಅದೊಂದು ಸಾಂಗ್ ಸಾಕು, ಅದೊಂದು ಸಾಂಗ್. ಸೊ ಆಮೇಲೆ ಅಂದರೆ ನೋಡಿ, ದಡ್ಡ ಪ್ರವೀಣ ಅಂದರೆ ಸ್ಕೂಲಲ್ಲಿ ಎದ್ರಲ್ಲಿ ದಡ್ಡ, ಲವ್ ಮಾಡೋದ್ರಲ್ಲಿ ದಡ್ಡ ಇಲ್ಲ, ಇದ್ರಲ್ಲೂ ಅದನ್ನೇ ಮಾಡಿದ್ರಾ? ಇದ್ರ ಯಾವ್ದು ಇದು ಮಗಿ ಪುಸ್ತಕದಲ್ಲಿ ಇದ್ರಲ್ಲ ಅಷ್ಟೇ, ಎಲ್ಲಾದ್ರೂ ಅಷ್ಟೇ ಏನೋ ಒಂದು ಇರುತ್ತೆ. ಮಾರಿಗಲ್ಲು ಅಂತ ವೆಬ್ ಸೀರೀಸ್ ಮಾಡಿದೆ. ಎಲ್ಲ ಒಂದು ದೈವದ್ದು ಅಂದರೆ ದೇವರದು, ಅಲ್ಲಿದ್ದು ಸಿರ್ಸಿ ಅಲ್ಲಿದ್ದು ಒಂದು ಸ್ಟೋರಿ, ದೇವರದು ಮಾರಿಕಾಂಬ ಇದರದ್ದು ಸ್ಟೋರಿ ಎಲ್ಲ ಆಯಿತಾ. ಅದರಲ್ಲಿ ಒಂದು ಬೇರೆ ಒಂದು ಏನೋ ಲವ್ ಸ್ಟೋರಿ ಅದೆಲ್ಲ ಹೋಗುತ್ತೆ, ನಂದೊಂದು ಸ್ಟೋರಿ ಬೇರೆ ಹೋಗುತ್ತೆ. ಕೊನೆಗೆ ಬಂದರೆ ನನಗೊಂದು ಲವ್ ಇರುತ್ತೆ, ಲಾಸ್ಟಿಗೆ ಫೈನಲ್ ಆದರೆ ಅಲ್ಲೂ ಲವ್ ಇದೆ. ಎಲ್ಲಾದ್ರೂ ಲವ್ ಬಿಡಲ್ಲ ನನಗೆ, ಎಲ್ಲಾದ್ರೂ ಒಬ್ರು ಅಲ್ಲ ಮಾಡ್ಬೇಕಾದ್ರೆ ಲವ್ ಇದೆ ಅಂತ ಗೊತ್ತಾಗಿತ್ತಾ ಇಲ್ವಾ ನಿಮಗೆ? ಅದು ಮಾಡಬೇಕಾದ್ರೆ ಅಲ್ಲ ಅಲ್ಲಿ ಗೊತ್ತಾಗಿದೆ. ಬಟ್ ನನಗೆ ಈ ಎಲ್ಲರ ಕತೆ, ಎಲ್ಲರ ಪಾತ್ರ ಒಂದು ಇಷ್ಟು ಓಕೆ ಇದು ಹೀಗಿದೆ ಅದರಲ್ಲಿ ಒಬ್ಬರು ಇದ್ದರು, ಒಂದು ಪ್ರೀತಿ ಅಂತ ಹೇಳಿ, ಒಂದು ಒಂದು ಲವ್ ಅಂತ ಹೇಳಿ ಒಂದು ಇದರಲ್ಲಿ. ಅದು ಬಿಟ್ಟರೆ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಲವ್ ಅಂತ ಹೇಳಿ ಇರಲಿಕ್ಕಿಲ್ಲ, ನಮ್ಮದೊಂದು ಈ ಥರ ಅಲ್ಲ ಅಂತ. ಅಂದರೆ ಇವರು ಪ್ರತಿದಿನವೂ ಅಂದರೆ ರೀಡಿಂಗ್ ಕೊಡ್ತಿದ್ರು, ಪ್ರತಿದಿನ ಕೊಡ್ತಾಯಿದ್ರು ದೇವರಾಜ್ ಸರ್. ಆವಾಗ ಗೊತ್ತಾಯಿತು ಇದು ಕೊನೆಗೆ. ಆಮೇಲೆ ಈ ಹುಡುಗಿ ನಿಮ್ಮ ಲವರ್ ಆಗಿರ್ತಾರೆ ಅಲ್ಲಿ ಅಂತ ತಿರೇ ಬಂದ್ರ ಅವರು ಇಲ್ಲಿಗೆ. ಆ ಹುಡುಗಿ ನೋಡೇ ಇರಲ್ಲ ಇವನು, ನಂಗೆ ಗೊತ್ತೇ ಇರಲಿಲ್ಲ ಅವರು ಅಂತ. ಇನ್ನು ರಾಣ್ವಿ, ನಿಮ್ಮ ಹೆಸರು ಒರಿಜಿನಲ್ ಬೇರೆ ಇದ್ದು ನೀವು ಚೇಂಜ್ ಮಾಡ್ಕೊಂಡಿದ್ದೀರ ಅನ್ಸುತ್ತೆ. ಓಕೆ, ಮಂಡ್ಯದವರು? ಹೌದು ಸರ್, ನಾನು ಅಡಿಗ ಆರ್ಟ್ಸ್ ಅಕಾಡೆಮಿ ಅಂದರೆ ನೀಲಕಂಠ ಅಡಿಗ ಸರ್ ಹತ್ರ ನಾನು ಆ್ಯಕ್ಟಿಂಗ್ ಕ್ಲಾಸ್ ಕಲ್ತಿದ್ದು. ಬೆಂಗಳೂರಲ್ಲೇನಾ? ಹೌದು ಸರ್, ವಿಲ್ಸನ್ ಗಾರ್ಡನಲ್ಲಿ. ಅದು ಆ್ಯಕ್ಟಿಂಗ್ ಕ್ಲಾಸ್ ಮುಗಿತಿದ್ದಾಗೆ ನನಗೆ ಮಗ್ಗಿ ಪುಸ್ತಕ ಆಪರ್ಚುನಿಟಿ ಬಂತು. ಹೀಗೆ ಮೂರ್ತಿ ಸರ್ ಅಂತ ಹೇಳಿ ನಮ್ಮ ಮ್ಯಾನೇಜರ್ ಸರ್. ಸೊ ಈ ಥರ ಮಗ್ಗಿ ಪುಸ್ತಕ ಆಫರ್ ಇದೆ, ಲೈಕ್ ಈ ಥರ ಆಡಿಷನ್ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಜಸ್ಟ್ ರ್ಯಾಂಡಮಾಗಿ ಹೋದೆ, ಆಡಿಷನ್ ಕೊಟ್ಟೆ ಬಂದೆ. ನಾನು ನಿಜವಾಗ್ಲೂ ಕಲ್ಪನೆಯೂ ಇರಲಿಲ್ಲ ನನಗೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ದ ಸ್ಪೆಷಲ್ ಥಿಂಗ್ ಏನು ಅಂತಂದರೆ 416 ಮೆಂಬರ್ಸ್ ಆಗೋಗಿದ್ರು ಆಲ್ರೆಡಿ, 417 ನಾನು. ಬಟ್ ಅದು ಗಾಡ್ಸ್ ಗ್ರೇಸ್ ನನಗೆ ಆಪರ್ಚುನಿಟಿ ಸಿಕ್ತು, ಅದೊಂದು ತುಂಬಾ ಖುಷಿ ಇದೆ.
ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದಮೇಲೆ ಸ್ಟೋರಿ ಎಲ್ಲ ಕೇಳಾಯಿತು. ಹೀಗೆ ಸರ್ ತುಂಬ ಚೆನ್ನಾಗಿ ಸ್ಟೋರಿ ಹೇಳಿದ್ರು. ಸರ್ ಎಲ್ಲ ಹೇಳ್ತಾಯಿದ್ರು ಮಗ್ಗಿ ಪುಸ್ತಕ ಅಂದ ತಕ್ಷಣ ಚೈಲ್ಡ್ಹುಡ್ ಮೆಮೊರೀಸ್ ಬರುತ್ತೆ ಅಂತ. ನನ್ನ ಸ್ಕೂಲ್ ಡೇಸಿಂದೆಲ್ಲ ಹೀಗೆ ರಿವೈಂಡ್ ಆದಂಗೆ ಆಯಿತು. ಸೊ ನಾನು ಸೆಕೆಂಡ್ ಥಾಟ್ಸ್ ಇರಲಿಲ್ಲ, ಓಕೆ ಸರ್ ನಾನು ಮಾಡ್ತೀನಿ ಅಂತಲೇ ಹೇಳಿ ನೆಕ್ಸ್ಟ್ ರಮಾನಂದ್ ಸರ್ ಕ್ಲಾಸಲ್ಲಿ ನಾವು ವರ್ಕ್ಶಾಪ್ಸ್ ಶುರು ಮಾಡಿ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅಂದರೆ ನಾನು ಇದರಲ್ಲಿ ಅವನಿ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ಗೆ ಏನು ಪ್ರಿಪ್ರೇಷನ್ಸ್ ಬೇಕು ಅದನ್ನೆಲ್ಲ ಒಂದಷ್ಟು ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ದೆನ್ ನಾವು ಶೂಟಿಂಗ್ಗೆ ಸ್ಟಾರ್ಟ್ ಮಾಡಿ. ಸೊ ಹ್ಯಾಪಿ? ಯಾ ವೆರಿ ಹ್ಯಾಪಿ ಸರ್. ಏನು ಓದ್ತಾ ಇದ್ದೀರಾ ನೀವು? ನಾನೀಗ ಫಸ್ಟ್ ಡಿಗ್ರಿ ಓದ್ತಾ ಇದ್ದೀನಿ. ಹೌದಾ? ಎಲ್ಲಿ? ಶ್ರೀಲಕ್ಷ್ಮಿ ಕಾಲೇಜಲ್ಲಿ, ಬೆಂಗಳೂರಲ್ಲೇ? ಹೌದು. ಓಕೆ ಓಕೆ ಓಕೆ. ಸಿನಿಮಾದಲ್ಲೇ ಮುಂದುವರಿಬೇಕಂತ ಇದೆಯಾ? ಹೌದು ಹೌದು ಸರ್. ಓ, ಒಂದ್ಸಲ ಬಣ್ಣ ಹಚ್ಚಿದ್ರೆ ಮುಗೀತು. ನೋಡಿ ಇಲ್ಲಿ ಗೊತ್ತಾಗುತ್ತಲ್ಲ, ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ಲ, ಸ್ಕೂಲೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಬಣ್ಣದ ಬದುಕಿಗೆ ಎಂಟ್ರಿ ಮಾತ್ರ ಸರ್, ಎಕ್ಸಿಟ್ ಇರಲ್ಲ ಸರ್. ಅಲ್ವಾ? ಇರಲ್ಲ, ಚಾನ್ಸ್ ಇಲ್ಲ. ನೀವು ಯಾವಾಗ ಎಂಟ್ರಿ ಕೊಟ್ಟದ್ದು ಮಂತೇಶ್? ನಾ 2014 ಸರ್, 14-15 ಆ್ಯಕ್ಟಿಂಗ್ ಡಿಪ್ಲೊಮಾ ಮುಗಿಸ್ದೆ. ಅದಾದ್ಮೇಲೆ ಥಿಯೇಟ್ರ್ ಮುಗಿಸ್ಕೊಂಡು ಒಂದೊಂದೇ ಆಪರ್ಚುನಿಟಿಗಳನ್ನ 15-12 ವರ್ಷ ಆಗುತ್ತೆ. ಎಸ್ 10-11 ಇಯರ್ಸ್ ಸರ್ ಬಂದು. ಅದರಲ್ಲಿ ಒಂದು 4-5 ವರ್ಷ ಸೈಕಲ್ ಹೊಡೆದು ಒಂದೊಂದೇ ಪಾತ್ರಗಳು, ಚಿಕ್ಕ ಪಾತ್ರ ಆಡಿಷನ್ ಕೊಟ್ಕೊಂಡು ಮಾಡಿ ದೆನ್ ಅದೇ ರೀತಿ ಆಡಿಷನ್ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ಫ್ರೆಂಚ್ ಬಿರಿಯಾನಿ ಸರ್. ಅದ್ರ ಬಿಫೋರ್ ರಾಜರಥ ಅಂತ ಅನೂಪ್ ಭಂಡಾರಿ ಸರ್ ಜೊತೆ ಕೆಲಸ ಮಾಡಿದ್ದೆ. ಆಮೇಲೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಅಂತ ರಿಷಿ ಸರ್ ಜೊತೆ ಈ ಥರದೊಂದಿಷ್ಟು ಪಾತ್ರಗಳನ್ನ, ಸಣ್ಣ ಪುಟ್ಟ ಪಾತ್ರಗಳನ್ನ ಅವಾಗ ಮಾಡಿದ್ದೆ. ಅದಾದಮೇಲೆ ಫ್ರೆಂಚ್ ಬಿರಿಯಾನಿ ಆದಮೇಲೆ ನನಗೊಂದು ಚೂರು ರೆಕಗ್ನೈಸೇಷನ್ ಸಿಕ್ಕಿ ಇನ್ನೊಂದಿಷ್ಟು ಪಾತ್ರಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಸರ್. ಸ್ಟಿಲ್ ಇವಾಗ ಒಂದು 45-50 ಸಿನಿಮಾ ಆಯಿತು ಸರ್. ಒಳ್ಳೆ ಆವ್ರೇಜ್. ಎಸ್ ಸರ್, ವರ್ಷಕ್ಕೆ 5 ಸಿನಿಮಾ ಆಯ್ತು. ಅದೇ ವರ್ಷಕ್ಕೆ ಇವಾಗಲೂ ಪ್ರತಿ ತಿಂಗಳು 1-2 ಸಿನಿಮಾ ರಿಲೀಸ್ ಇರುತ್ತೆ. ಮಾರ್ಕ್ ಡಿಸೆಂಬರ್ 25. ಆಕ್ಚುಲಿ ಈ ತರ ಕಾಮಿಡಿ ಮತ್ತು ಸಪೋರ್ಟಿಂಗ್ ಮಾಡ್ತಾರಲ್ಲ, ಇವ್ರು ಜಾಸ್ತಿ ಬಿಸಿ ಇರ್ತಾರೆ. ಮತ್ತೆ ಆಕ್ಚುಲಿ ಜಾಸ್ತಿ ದುಡ್ಡು ಮಾಡ್ತಿರ್ತಾರೆ. ಈ ಹೀರೋಗಳ ಕಾರ್ಡ್ ಅಂದ್ರೆ ಅವ್ರು ವರ್ಷಕ್ಕೆ 3 ವರ್ಷಕ್ಕೊಂದ್ಸಲ ದೊಡ್ಡ ಹೀರೋಗಳು ಬಿಟ್ಬಿಡಿ, ಮಧ್ಯದಲ್ಲಿ ಇರುವಂತವ್ರಿಗೆ ನಿಮ್ಮಷ್ಟು ದುಡ್ಡು ಸಿಗಲ್ಲ. ಆಕ್ಚುಲಿ ಎಷ್ಟು ದುಡ್ಡು ಬರುತ್ತೆ ಮಂತೇಶ್? ಸರ್ ಇನ್ನೂ ಮಾಡಬೇಕಿದೆ, ಬರಲಿ, ಬರಬೇಕಿದೆ ಇನ್ನು ತುಂಬಾ ಪೇಮೆಂಟ್ಸ್. ಸೊ ಸಖತ್ತಾಗಿದ್ದೀನಿ ಸರ್. ಮದುವೆಗಿದ್ವೆ? ಒಂದು ಮದುವೆ ಆಗಿದೆ ಸರ್. ಎಲ್ಲರಿಗೂ ಒಂದೇ ಆಗೋದು. ಆಗ್ಬಿಟ್ಟಿದ್ಯಾ? ಸಿನಿಮಾ ಇಂಡಸ್ಟ್ರಿ ಬಂದ್ಮೇಲೆ ಆಗಿದೆ, ಮುಂಚೆನೇ ಆಗಿದೆಯಾ? ಇಲ್ಲ, ಬಂದ್ಮೇಲೆ ಸರ್. 3 years ಆಯ್ತು. 3 years ಆಯ್ತಾ? ಸಿನಿಮಾದವ್ರು ಅವರ ಅಥವಾ ಇಲ್ಲ? ಇಲ್ಲ ಸರ್, ನಮ್ಮ ಅಕ್ಕನ ಮಗಳು. ಓ, ಅಕ್ಕನ ಮಗಳನ್ನೇ. ಹೌದಾ? ನಾನು ಎಲ್ಲೂ ಹೆಣ್ಣು ಕೊಡ್ತಾರೋ ಇಲ್ವ ಅಂತ ಡೌಟಲ್ಲಿ ಎಣ್ಣೆ ನೋಡೋಕ್ಕೆ ಹೋಗಿಲ್ಲ. ಈ ಕೂದಲು ಬಿಟ್ಕೊಂಡು ಹೆಣ್ಣು ನೋಡೋಕೆ ಇನ್ನೇ ನಾನು ಕರಡಿ ಬಂದು ಅದನ್ನೇ ಅವರು ಸಿನಿಮಾದಲ್ಲಿ ಅದನ್ನೇ ಪ್ಲಸ್ ಮಾಡ್ಕೊಂಡಿದ್ದಾರೆ ನೀವು. ಅದೇ ಪ್ಲಸ್. ಆಮೇಲೆ ಆಕ್ಚುಲಿ ಬೇರೆ ಬೇರೆ ಥರ ಕಾಣುವಂಥ ವ್ಯಕ್ತಿಗಳು ಅಂದರೆ ಆ್ಯಕ್ಟರ್ಗಳು ಒಂದು ಇಂಡಸ್ಟ್ರಿಗೆ ಬೇಕು. ಬೇರೆ ಥರ ಯಾಕಂದರೆ ನಿರ್ದೇಶಕರಿಗೆ ಅವಕಾಶ ಇರುತ್ತೆ. ಒಂದು ಈ ಥರ ಕ್ಯಾರೆಕ್ಟರ್ ಮಾಡಿದಾಗ ನನಗೆ ಯೋಚನೆ ಮಾಡಿದಾಗ ನಿಮ್ಮ ತಲೆಯಲ್ಲಿ ಬರುತ್ತೆ ಅವ್ರಿಗೆ. ಸೊ ಹಿಂಗಾಗಿ ನಿಮ್ಮಂಥವ್ರು ಆ್ಯಕ್ಚುಲಿ ಬೇಕು. ಅಂದರೆ ಬೇರೆ ಬೇರೆ ಥರ ಹೈಟು, ಪರ್ಸನಾಲಿಟಿ, ಬೇರೆ ಬೇರೆ ಥರ ಲುಕ್ಸ್. ಯಾಕಂದ್ರೆ ನಾನು ಇದೇ ಒಂದು ಹೇರ್ ಸ್ಟೈಲ್ನ ಒಂದು 15-20 ಥರ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್. ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಗೆ ಯಾವ ಥರ ಮಾಡಿದ್ರೆ ಕರೆಕ್ಟಾಗಿ ಕಾಣುತ್ತೆ ಅನ್ನೋದು. ಹಿಂಗೆ ಫ್ರೆಂಚ್ ಬಿರಿಯಾನಿ ನೋಡಿದ್ರೆ ಅದೊಂದು ಸ್ಟೈಲ್, ಇದಕ್ಕೆಲ್ಲ ಫುಲ್ ಗ್ರೀನ್ ಕಲರ್ ಇರುತ್ತೆ, ಇಲ್ಲೆಲ್ಲ ಜಡೆಗಳಿರುತ್ತೆ. ಟಗರು ಪಲ್ಯ ಮಾಮೂಲಿ ಹಿಂಗೆ ಇತ್ತು. ಲವ್ ತ್ರಿಸ್ಟೆ ಇದು ಫುಲ್ ಗೋಲ್ಡ್ ಕಲರ್ ಮಾಡಿದ್ರಿ. ಸೊ ಹಿಂಗೆ ತುಂಬ ಆಪ್ಷನ್ಸ್ ಇರುತ್ತೆ. ಆಮೇಲೆ ಹೊಸತನ ಕಾಣಿಸುತ್ತೆ ಸರ್. ಯಾರು ಮಾಡ್ತಾರೆ ಅದನ್ನೆಲ್ಲ? ಮೇಕಪ್ ಈಗ ಮೇಜರ್ ಇದ್ದಾಗ ಒಂದ್ಸರಿ ಸಲೂನ್ಗೆ ಹೋಗಿ ಡಿಸೈನರ್ ಹತ್ರ ಯಾವ ಥರ ಬೇಕು ಅಂತ ಮಾಡಿಸ್ಬಿಡ್ತೀವಿ ಸರ್. ಮತ್ತೆ ಅದು ಮುಗಿಯೋವರೆಗೂ ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡಿಸ್ತಿರ್ತೀವಿ. ಮತ್ತೆ ಸಾನಾಗಿನೇ ಎಲ್ಲ ಹೆಂಗೆ ಮಾಡ್ತೀರಾ ನೀವು? ಮಾಮೂಲಿ ಸರ್, ಒಂದು ಸೋಪ್, ಒಂದು ಶಾಂಪು ಫುಲ್ ಬೇಕಾಗುತ್ತಾ ಅಂತ? ಇಲ್ಲ, ಡಬ್ಬನೇ ತಂದು. ಯಾಕೆಂದ್ರೆ ನನ್ಗೆ ಆಕ್ಚುಲಿ ಕೂದಲು ತುಂಬಾ ಸ್ಮೂತ್ ಇದೆ ಸರ್. ಹಿಂಗೆ ಜಾಸ್ತಿ ಇರೋದ್ರಿಂದ ಹಂಗ ಅನ್ಸುತ್ತೆ. ನೀರ್ ಹಾಕಿದ ತಕ್ಷಣ ಇಷ್ಟೇ ಆಗುತ್ತೆ ಸರ್. ನಾನು ಜಡೆ ಕಟ್ಟದಾಗ್ಲೂ ಇಷ್ಟೇ ಪೋನಿ ಹಾಕ್ತೀನಿ ಯಾವಾಗ್ಲೂ. ಎಲ್ಲರೂ ಈಗ ಹೇಳ್ತಾರಲ್ಲ, ಒಂದೊಂದು ಸಿನಿಮಾಕ್ಕೆ ವರ್ಕೌಟ್ ಮಾಡೋದು, ಇಲ್ಲ ಬಾಡಿ ಶೇಪ್ ಚೇಂಜ್ ಮಾಡೋದು, ಇಲ್ಲ ಬೇರೆ ಏನಾದ್ರು ಕಲಿಯೋದು ಅಂತ. ಈಗ ಹಾರ್ಸ್ ರೈಡಿಂಗ್ ಅದು ಇದು ಅಂತ. ಇವರು ಕೂದ್ಲಿ ಕಲರ್ ಹಾಕ್ತೀನಿ, ಇವ್ರು ಆಗದಿಂದ ಅದೇ ಜುಟ್ಟು ಕಟ್ತೀನಿ ಅಂತ. ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನೀವು ನಮ್ದು ಹೆಂಗೆ ಸಿನಿಮಾ ಇಂಡಸ್ಟ್ರಿ ಇದೆ, ಬೇರೆ ಬೇರೆ ಇಂಡಸ್ಟ್ರಿಗಳು ಹೇಗಿದೆ ಅಂತ ನಾವೆಲ್ಲ ನೋಡಿದ್ದೀವಿ. ನಿಮ್ಮ ಇನ್ಸ್ಪಿರೇಷನ್ ಒಂದೊಂದು ಹೇಳ್ಬೋದಾ ಹೆಸರುಗಳನ್ನ? ಅಂದರೆ ಇವ್ರು ನೋಡಿ ನನಗೆ ಅನಿಸ್ತು, ಅಥವಾ ನನಗೆ ಇವ್ರು ನಂಗೆ ಇನ್ಸ್ಪಿರೇಷನ್, ಅಥವಾ ನನಗೆ ಇವ್ರ ಥರ ಆಗಬೇಕು, ಇವ್ರ ಥರ ಅಂದರೆ ಅವ್ರ ಥರನೇ ಆಗ್ಬೇಕಂತಲ್ಲ, ಬಟ್ ಅಂದರೆ ಒಂದು ಸ್ಟೋರಿಗಳಿರ್ತಾವಲ್ವ, ಒಂದು ಸ್ಟೋರಿಗಳು ಎಷ್ಟು ಇನ್ಸ್ಪಿರೇಷನ್ ಮಾಡ್ತಾವೆ ನಮಗೆ. ಅಣ್ಣ ಅವ್ರ ಸ್ಟೋರಿ ಉದಾಹರಣೆಗೆ,
ಒಂದು ಹಳ್ಳಿಯಿಂದ ಬಂದಂಥವ್ರು ರಂಗಭೂಮಿ ಕಲಾವಿದರು ಯಾವ ಎತ್ತರಕ್ಕೆ ಹೋದ್ರು ಮತ್ತು ಎತ್ತರಕ್ಕೆ ಹೋದ್ಮೇಲೂ ಕೂಡ ಹೆಂಗಿದ್ರು ಅನ್ನೋದೊಂದು ಎಲ್ರಿಗೂ ಇನ್ಸ್ಪಿರೇಷನ್ ಅದು, ಬರೀ ಕನ್ನಡದವ್ರಿಗಲ್ಲ. ಆ ಥರ ನಿಮಗೆ ಇನ್ಸ್ಪಿರೇಷನ್ ಏನು ರಾಣ್ವಿ? ಆ್ಯಕ್ಚುಲಿ ನಾನು ಒಂದೊಂದು ಸಿನಿಮಾ ನೋಡ್ಬೇಕಾದ್ರೆ ಒಬ್ಬೊಬ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊತಾ ಇರ್ತೀನಿ ಸರ್. ಬಟ್ ಜಾಸ್ತಿ ಅಂದರೆ ನಾನು ಯಶ್ ಸರ್ನ ಇನ್ಸ್ಪಿರೇಷನ್ ಆಗಿ ತೊಗೊಳೋದಕ್ಕೆ. ಓಕೆ, ಯಾಕೆ ಸರ್ ಆ್ಯಕ್ಚುಲಿ ಲೈಕ್ ಹೀಗೆ ಸಿನಿಮಾ ಲೈಕ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಅನಿಸುತ್ತೆ, ಹೀಗೆ ಸಿನಿಮಾ ನೋಡ್ತಾ ಕೂತಿದ್ದೆ. ಅವಾಗ ಅನ್ನಿಸ್ತು ನಾನು ಲೈಕ್ ಯಶ್ ಸರ್ದೇ ಸೀನ್ ಬರ್ತಾಯಿತ್ತು, ಆವಾಗ ನಾನು ಸಿನಿಮಾಗೆ ಹೋಗ್ತೀನಿ, ನಾನು ಈ ಥರ ಟಿ ವಿಯಲ್ಲೆಲ್ಲ ಬರಬೇಕು. ಆಗಲೇ ನನಗೆ ಆ ಥರ ಫೀಲ್ ಬಂದಿದ್ದರಿಂದ ಇಲ್ಲ ನಾನು ಅಂದ್ರೆ ನೀವು ಅವಾಗ ಇಷ್ಟಿದ್ರಾ? ಈಗಲೂ ಇಷ್ಟಿದ್ದೀರಾ? ಲೈಕ್ ಒಂದು 6th 7th ಆ ಟೈಮಲ್ಲಿ. ಅವಾಗೇ ತಲೆ ಬಂದ್ಬಿಟ್ಟಿದೆ. ಹೌದು. ಓಕೆ. ಸೊ ಹಾಗಾಗಿ ಬರಬೇಕು ಅಂತ ಹೇಳಿ ನಾನು ಬಂದೆ. ಆ್ಯಂಡ್ ಆಲ್ಸೋ ನಾನು ರಾಧಿಕಾ ಮ್ಯಾಮ್ನು ಕೂಡ ನಾನು ಇನ್ಸ್ಪೈರ್ ಆಗಿ ತೊಗೋತೀನಿ. ಬಿಕಾಸ್ ಅವ್ರ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಅವರ ಡಿಸಿಪ್ಲಿನ್ಸ್ ಆಗಿರ್ಬೋದು, ಅವರ ಸ್ಮೈಲ್, ಎವ್ರಿಥಿಂಗ್ ಎಲ್ಲ ಕೂಡ ನಾನು ಒಂಥರ ಇನ್ಸ್ಪೈರ್ ಮಾಡಿ. ಅವರು ಕೂಡ ತುಂಬ ಶಿ ಇಸ್ ಅ ವೆರಿ ಗುಡ್ ಆಕ್ಟ್ರೆಸ್. ಅವ್ರು ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ರು ಸಿನಿಮಾಗಳನ್ನ, ಹೌದು. ಬಟ್ ಶಿ ಇಸ್ ಅ ವಂಡರ್ಫುಲ್ ಆಕ್ಟ್ರೆಸ್. ಆಕ್ಚುಲಿ ಅವ್ರು ಬಂದ ತಕ್ಷಣ ಸ್ಕ್ರೀನ್ ಅಲ್ಲಿ ಒಂದು ಬೆಳಕು ಬರುತ್ತೆ. 100% ಸರ್. ಆ ಪ್ರೆಸೆನ್ಸ್ ಇದೆಯಲ್ಲ ಸರ್, ಪ್ರೆಸೆನ್ಸ್ ಇದೆಯಲ್ಲ, ಅದು ಇಟ್ ಮೇಕ್ಸ್ ದ ಡಿಫರೆನ್ಸ್. ಹೌದು. ಅದು ತುಂಬಾ ಜನರಿಗೆ ಇರಲ್ಲ. ಹೌದು. ಆಕ್ಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಬಂದ ತಕ್ಷಣ ಹಿಂಗೆ ಮಾತಾಡ್ತಾರ ಹಿಂಗೆ ನೋಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಎಷ್ಟೊಂದು ಮೀಟ್ ಮಾಡಿದ್ರೆ ನೀವು? ಇಲ್ಲ ಸರ್. ಇಲ್ಲ, ಇನ್ನು ಹಿ ವಿಲ್ ಬಿ ಹ್ಯಾಪಿ ಟು ಮೀಟ್ ಪರ್ಸನ್ಸ್ ಲೈಕ್ ಯು. Yeah. ಎಸ್ ರಂಜನ್,